ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೇ 7ನೇ ತಾರೀಕು ರಾಜ್ಯ ಸರ್ಕಾರ ತನ್ನ ಎಲ್ಲ ನೌಕರರಿಗೆ ತುಟ್ಟಿ ಭತ್ಯೆಯನ್ನು 1.5% ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಅಧಿಕೃತವಾಗಿ. ಸ್ನೇಹಿತರೆ, ಕೇಂದ್ರ ಸರ್ಕಾರ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿ ಅದರಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಬೇಕಾದಂಥ ಪಾಲನ್ನು ಈಗ ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥದ್ದು ಅಧಿಕೃತ ಆದೇಶದಲ್ಲಿ. ಸೊ ಯಾವ ರೀತಿ ಲೆಕ್ಕಾಚಾರವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೊಂದು ಡೀಟೇಲ್ಸ್ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ನೋಡೋಣ. ಹಾಗಾದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನೊಂದು ವಿಡಿಯೋನೂ ಕೂಡ ಮಾಡಿದ್ದೆ. ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ನೋಡಿ ಇದೇ ಏಪ್ರಿಲ್ 2ನೇ ತಾರೀಕು ಒಂದು ಆದೇಶವನ್ನು ಹೊರಡಿಸುತ್ತೆ. ತುಟ್ಟಿ ಭತ್ಯೆ ಹೆಚ್ಚಳದ ಆದೇಶ. ತನ್ನ ಎಲ್ಲ ನೌಕರರಿಗೆ ಕೇಂದ್ರ ಸರ್ಕಾರ 2% ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸುತ್ತೆ. ಅದು ದಿನಾಂಕ 1/1/2025 ಅನ್ವಯ ಆಗುತ್ತೆ ಅಂತಲೂ ಕೂಡ ಮೆನ್ಷನ್ ಮಾಡಿ ಹೇಳುತ್ತೆ. ಸೊ ಇದಕ್ಕೂ ಮುಂಚೆ ಕೇಂದ್ರ ಸರ್ಕಾರಿ ನೌಕರರಿಗಿದ್ದಂಥ ತುಟ್ಟಿ ಭತ್ಯೆ ನೋಡಿ 53%. ಈಗ 2% ಹೆಚ್ಚಳ ಮಾಡಿದ ನಂತರ ಅವರಿಗೆ 55% ತುಟ್ಟಿ ಭತ್ಯೆ ಹೆಚ್ಚಳ ಆಗಿ ಒಟ್ಟು ಟೋಟಲ್ ಈಗ ತುಟ್ಟಿ ಭತ್ಯೆ 55% ಕೇಂದ್ರ ಸರ್ಕಾರಿ ನೌಕರರಿಗೆ ಸಿಗ್ತಾ ಇದೆ. ಅದು 1/1/2025ರಿಂದನೇ ಅನ್ವಯ ಆಗುತ್ತೆ. ಸೊ ಕೇಂದ್ರ ಸರ್ಕಾರ ಈ ರೀತಿ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿದ ನಂತರ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ಇದರ ಪಾಲು ಸಿಗಲೇಬೇಕು. ಅದು 7ನೇ ವೇತನ ಆಯೋಗದ ವರದಿಯಲ್ಲಿ ಮೆನ್ಷನ್ ಮಾಡಿರುವ ಹಾಗೆ ನೋಡಿ 1%ಕ್ಕೆ 0.722 ಗುಣಾಂಶವನ್ನು ಅನ್ವಯಿಸಿ ಅದರಲ್ಲಿ ಬಂದಂಥ ಪಾಲನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಬೇಕು ಅಂತ 7ನೇ ವೇತನ ಆಯೋಗದ ವರದಿ ಅಲ್ಲಿ ಮೆನ್ಷನ್ ಮಾಡಿದೆ ಸ್ನೇಹಿತರೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಈಗ 2% ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿದೆ. ಹಾಗಾದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಪಾಲು ಸಿಗುತ್ತೆ, ಎಷ್ಟು ಪಾಲು ಸಿಗಬೇಕಿತ್ತು, ಈಗ ಎಷ್ಟು ಪಾಲು ಸಿಕ್ಕಿದೆ? ಸೊ ಇದ್ರ ಬಗ್ಗೆ ಒಂದು ಕ್ಯಾಲ್ಕುಲೇಷನನ್ನು ನೋಡೋದಾದರೆ ಸಿಂಪಲ್ ಆಗಿದೆ ನೋಡಿ ಸ್ನೇಹಿತರೆ. ನೀವು ಕ್ಯಾಲ್ಕುಲೇಟರ್ನ ಓಪನ್ ಮಾಡ್ಕೊಳ್ಬೇಕು. ಕೇಂದ್ರ ಸರ್ಕಾರ ಎಷ್ಟು ತುಟ್ಟಿ ಭತ್ಯೆ ಹೆಚ್ಚಳ ಮಾಡಿತ್ತು ಅಂದರೆ 2% ಸ್ನೇಹಿತರೆ. ಅದನ್ನು ನಿಮಗೆ ಈಗ 1%ಗೆ 0.72 ಅಂತಂದರೆ ಅಲ್ಲಿ 2% ಅವರು ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಅದಕ್ಕೂ ಕೂಡ ನೀವು ಈ 0.722 ಇದರ ಗುಣಾಂಶವನ್ನು ಗುಣಿಸಿದರೆ ಸ್ನೇಹಿತರೆ ನಿಮಗೆ ಬರುವಂಥ ಮೊತ್ತ ಏನಿದೆ ಇದು ರಾಜ್ಯ ಸರ್ಕಾರಿ ನೌಕರರ ಪಾಲಾಗಿರುತ್ತೆ. ಅಂದರೆ 1.444 ಇದು ರಾಜ್ಯ ಸರ್ಕಾರಿ ನೌಕರರ ಪಾಲು. ಇಷ್ಟನ್ನು ಕೊಡಬೇಕಾಗಿತ್ತು ರಾಜ್ಯ ಸರ್ಕಾರ. ಆದರೆ ಈಗ ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು 1.50. ಸ್ನೇಹಿತರೆ, ಇಲ್ಲಿ ರಾಜ್ಯ ಸರ್ಕಾರ ಈ 0.044 ಈ ಪರ್ಸೆಂಟನ್ನು ರೌಂಡ್ ಫಿಗರ್ ಮಾಡಿ 1 ಅಂತ ಮಾಡಿಕೊಂಡು ಸ್ನೇಹಿತರೆ ಇದಕ್ಕೆ 1.50 ಅಷ್ಟು ಶೇಕಡ ಈಗ ಹೆಚ್ಚಳವನ್ನು ಮಾಡಿದೆ ಎಲ್ಲ ನೌಕರರಿಗೆ. ಸ್ನೇಹಿತರೆ, ಇಲ್ಲಿ ಬಂದಂಥ ಲೆಕ್ಕಾಚಾರದಲ್ಲಿ ಕಡಿಮೆ ಯಾವುದೇ ಕಾರಣಕ್ಕೂ ಸರ್ಕಾರ ನೀಡೋ ಹಾಗಿಲ್ಲ. ಸೊ ಅದಕ್ಕಿಂತ ಹೆಚ್ಚಾಗಿ ಸರ್ಕಾರ ನೀಡೋ ಅವಶ್ಯಕತೆ ಇದೆ. ಸೊ ಹಾಗಾಗಿ ಎಲ್ಲ ನೌಕರರಿಗೆ ಲಾಭ ಆಗೋ ರೀತಿಯಲ್ಲೇ ಸರ್ಕಾರ ನಡೆದುಕೊಳ್ಬೇಕಾಗಿದೆ. ಸೊ ಹಾಗಾಗಿ 1.50 ಅಷ್ಟು ಶೇಕಡ ತುಟ್ಟಿ ಭತ್ಯೆಯನ್ನು ಈಗ ಎಲ್ಲ ನೌಕರರಿಗೆ ಸರ್ಕಾರ ನೀಡಿ ಆದೇಶವನ್ನು ಹೊರಡಿಸಿದೆ. ಇದಕ್ಕೆ ಮುಂಚೆ 10.75 ತುಟ್ಟಿ ಭತ್ಯೆ ಈಗ 1.50 ಅಷ್ಟು ಆ್ಯಡ್ ಮಾಡಿದ್ರೆ 12.25% ಅಷ್ಟು ಟೋಟಲ್ ಆಗುತ್ತೆ. ಇಷ್ಟು ತುಟ್ಟಿ ಭತ್ಯೆನ ಈಗ ಎಲ್ಲ ನೌಕರರು ಪಡ್ಕೋತಾ ಇದ್ದಾರೆ. ಹಾಗೆ ನೋಡಿ, ಬೇಸಿಕ್ ಈಗ 7ನೇ ವೇತನ ಆಯೋಗದ ವರದಿಯಂತೆ ಬೇಸಿಕ್ ಎಷ್ಟಿದೆ, ಸೊ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ತುಟ್ಟಿ ಭತ್ಯೆ ಆ್ಯಡ್ ಆಗುತ್ತೆ. ಪ್ರತಿಯೊಬ್ಬ ನೌಕರರಿಗೆ ಎಷ್ಟೆಷ್ಟು ಬೇಸಿಕ್ ಆ್ಯಡ್ ಆಗುತ್ತೆ, ಅದು ಅಲ್ಲದೆ 1/1/2025 ಇವರು ಅನ್ವಯ ಮಾಡಿರೋದ್ರಿಂದ ಸ್ನೇಹಿತರೆ ಎಷ್ಟು ಸಿಗ್ಬೋದು ಪ್ರತಿಯೊಬ್ಬ ನೌಕರಿಗೆ ಅನ್ನೋ ಮಾಹಿತಿ ನಾನು ನಿಮಗೆ ಮುಂದಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ ಸ್ನೇಹಿತರೆ.